10 ಕಾರಣಗಳಿರುವವು. ಪಾಂಚಾಲಿ ನಾಥ, ಹಳುದಕ್ಕೆ ರಾಣಿ ಗನಸು ಕವೇಣಿ, ಹಳುದಕ್ಕೆ ರಾಣಿ ಗನಸು ಕವೇಣಿ, ಪುಪ್ಪುನ ಸೀಲೆ ನೀರ ಜಗೇತ್ರ, ಪುಪ್ಪುನ ಸೀಲೆ ನೀರ ಜಗೇತ್ರ, ಹಳುದಕ್ಕೆ ರಾಣಿ ಪಾಂಚಾಲಿ ಛಲದಿ ನಡೆದು ಖರ ಬಿಡಿದು ಹಠಬರ ಛಲ ಬಡಿದ, ಛಲದಿ ನಡೆದು ಖರ ಬಿಡಿದು ಹಠಬರ ಛಲ ಬಡಿದ, ಹಳುದಕ್ಕೆ ರಾಣಿ ಗನಸು ಕವೇಣಿ, ಪುಪ್ಪುನ ಸೀಲೆ ನೀರ ಜನೇತ್ರ, ಹಳುದಕ್ಕೆ ರಾಣಿ ಪಾಂಚಾಲಿ ಹೊಳಬೇಡ ಪಾಂಚಾಲಿ ಹೊಳಬೇಡ. ಶ್ರೀಯಾರ ಮಹಾರಾಜನದು ನಮ್ಮ ಸಮಾಜನೀಯ ಭಗವಾನ್ ಸ್ವರೂಪರಾದ ಋಷಿಗಳ ಆಜ್ಞೆ. ಪತ್ನಿಯನ್ನು ದ್ಯೂತದಲ್ಲಿಟ್ಟು ಪಣವಾಗಿಟ್ಟು ಸೋಲುವಂತೆ ಆಜ್ಞೆ ಮಾಡಿದರಲ್ಲವೇ? ಪತಿಗಳು ನಿಮ್ಮಂತಹ ಪತಿಗಳನ್ನು ತಪಾಸು ಮಾಡಿ ಪಡೆಯಬೇಕಿತ್ತು. ಇಂತಹ ಪತಿಗಳನ್ನು ಹಣ್ಣನಂದ ದಿನದ ವಿವೇಕದಿಂದ ದಯೆಯಿಂದ ನೀವು ಸಾಯುವವರೆಗೂ ನಮ್ಮನ್ನು ಬಿಟ್ಟಿದ್ದಲ್ಲ. ಸಾಯುವವರೆಗೂ ನಮ್ಮನ್ನು ಬಿಟ್ಟಿದ್ದಲ್ಲ. ಅಣ್ಣನ ಅಪರಾಧವನ್ನು ಕ್ಷಮಿಸುವಂತೆ ನಾನು ನಿನ್ನಲ್ಲೆಷ್ಟೋ ಸಾರಿ ಬೇಡಿಕೊಂಡಿಲ್ಲವೇ? ಅದನ್ನು ಮರೆತು ಬಿಡು. ಈ ದಿನ ನೀನ ಕೈಗಾಗಿರುವೆ, ಅದನ್ನು ನನಗೆ ತಿಳಿಸಬಾರದೆ? ತಿಳಿಸು ನಾಥ. ಆದರೆ ಅದರಿಂದಾಗುವ ಫಲವೇನು? ನೀನು ಅಣ್ಣನ ಆಜ್ಞಾಧಾರಕನಲ್ಲವೇ? ಪಾಂಚಾಲಿ ನಾಥ, ತರಣಿ ಮಣಿಯ ನೀರಕ ರಾಜಿಪಯ, ತರಣಿ ಮಣಿಯ ನೀರಕ ರಾಜಿಪಯ, ಹಗ ರಾಜಿಪಯ, ಅಗ್ರಜನಕ್ಕೆ ಮೀರಿ ಶೀಘ್ರದಿ ಕುರುಳ ಸಾರಿ, ಅಗ್ರಜನಕ್ಕೆ ಮೀರಿ ಶೀಘ್ರದಿ ಕುರುಳ ಸಾರಿ, ಮಸ್ತಿಸೆ ಮದಾಂಧರ, ಮಸ್ತಿಸೆ ಮದಾಂಧರ, ಅಗ್ರಜನಕ್ಕೆ ಮೀರಿ ಶೀಘ್ರದಿ ಕುರುಕುಲ ಸಾರಿ, ಅಗ್ರಜನಕ್ಕೆ ಮೀರಿ ಶೀಘ್ರದಿ ಕುರುಕುಲ ಸಾರಿ, ಮಸ್ತಿಸೆ ಮದಾಂಧರ, ಮಸ್ತಿಸೆ ಮದಾಂಧರ, ಮಕ್ಕಳಾಗದ ಚಿಂತ ಬಿಡುಬಿಡ, ಧರಣಿ ಮಣಿಯ ನೀರಕ ರಾಜಿಪಯ, ಹಗ ರಾಜಿಪಯ. ಅದು ಇಂದಿನ ಮಾತು. ನಾನೀಗ ಯಾರು ಹಾಕ್ತಿದ್ದಾರಕ್ಕನಲ್ಲ. ಹಾಗಾದರೆ ಕೇಳು. ಈ ದಿನ ಹಸ್ತಿನಾಮತಿಯ ಮಂದಿರಕ್ಕೆ ದೇವಿಯ ದರ್ಶನಕ್ಕೆ ಹೋಗಿದ್ದೆ. ದುರ್ಯೋಧನದ ಆ ಪತ್ನಿಯಾದ ಆ ಭಾನುಮತಿಯೂ ಬಂದಿದ್ದಳು. ಅವಳು ನನ್ನನ್ನು ನೋಡಿ ನಕ್ಕಳು. ದುರ್ಯೋಧನೊಡನೆ ಪುನಃ ಸಂಧಿ ಪ್ರಯತ್ನ. ದುರ್ಯೋಧನೊಡನೆ ಪುನಃ ಸಂಧಿಯ ಪ್ರಯತ್ನ. ಪಾಂಚಾಲಿ ಹಾಗಾದ್ರೆ ನನ್ನ ಸಂಧವು ನಿಶ್ಚಯ ಆಯ್ತು. ಯಾರು ರಾಯಭಾರಕ್ಕೆ ಹೋಗಿರುವರು? ಇನ್ಯಾರು ಶ್ರೀಕೃಷ್ಣನಲ್ಲವೇ? ಪಂಗನಿಯರ ವಿಲಾಸ ವಿಭ್ರಮಗಳ ಮಾಗ್ನನಾದಾಯದ ಪತಿ
ಯಮುನಾ ಕೋರೆ ಹೆಚ್ಚಿದ ಮುಡಿಯನ್ನು ಕೊಟ್ಟರೆ ಮಾರೆ ಹೆಚ್ಚಿದ ಮುಡಿಯನ್ನು ಕೊಟ್ಟರೆ ಮಾರೆ ಚಾಣೆ ಮುದ್ದಾಡುವೆನು ಬಾರೆ ಭೀಮನ ಪ್ರೀತ ಪ್ರಯಸಿ ನೀರೆ ಭೀಮನ ಪ್ರೀತ ಪ್ರಯಸಿ ನೀರೆ ಚಾಣೆ ಮುದ್ದಾಡುವೆನು ಬಾರೆ ಚಮತ್ಕಾರವಾದ ಉತ್ತರ ಪಾಪು ಪಾಂಚಾಲಿ ಪಾಪು ನೀನು ನಮ್ಮ ಸಂಗಡ ಕದನ ಮಾಡುದ್ರಲ್ಲಿ ನಚತುರತೆಯನ್ನು ಮುಗಿಸಿದೆ ಎಂದುಕೊಂಡಿದೆ. ನಾಥ, ನೆನಪಿದೆಯೇ? ನೀನು ಹಿಂದೆ ಒಂದು ದಿನ ಬಿಚ್ಚಿದ ಕೇಶರಾಶಿಯನ್ನು ನೋಡಿ ಕುರುಕುಲಾಂತದ ಕಾಳರಾತ್ರಿ ಎಂದು ಹೇಳಿದೆ ಮತ್ತು ಸಂಬೋಧಿಸಿದೆ. ಪುನಃ ನನ್ನ ಬಾಯಿದ ಪ್ರತಿಜ್ಞೆ ವಾಕ್ಯಗಳನ್ನು ಕೇಳಲಪಡಿಸುವ ಮಾಡಿದ ಪ್ರತಿಜ್ಞೆಯನ್ನು ಮರೆಯುವಂತ ಹೇಳುವ ನಾನಲ್ಲ. ಹೇಳುವುದು ಮಾತ್ರವಲ್ಲ, ಹಾಡಿದಂತೆ ಮಾಡಬೇಕು ನನ್ನ ಇಚ್ಛೆ. ನಾನನ್ನು ಕೆರಳಿಸಬೇಡ ಪಂಚಲಿ, ನಾನನ್ನು ಕೆರಳಿಸಬೇಡ. ನಾನು ಯಾರ ಹಾಂಗದಾರಕ್ಕನಲ್ಲ. ಶಾಂತಿಯನ್ನು ಬಯಸುವವರು ಸಂಧ್ಯಾ ಪ್ರಸ್ತಾಪದಲ್ಲಿ ತೊಡಗಲಿ. ನಾನು ಯುದ್ಧವನ್ನು ಆತುರದಿಂದ ನಿರೀಕ್ಷಿಸುತ್ತಿದ್ದೇನೆ. ಯಮುನಾ ತನಯ ನಾಡು ನೀನು, ಯಮುನಾ ತನಯ ನಾಡು ನೀನು, ಅಮಿತ ಕ್ರೋಧದಿ ಭೀಮನ, ಅಮಿತ ಕ್ರೋಧದಿ ಭೀಮನ, ಯಮುನಾ ತನಯ ನಾಡು ನೀನು, ಕುಮತಿ ವೈರ್ಯ ಕುಲಪಟವನ್ನು ವಂದಿಸಲು, ಕುಮತಿ ವೈರ್ಯ ಕುಲಪಟವನ್ನು ವಂದಿಸಲು, ಯಮುನಾ ತನಯ ನಾಡು ನೀನು. ನೋಡು ಅಣ್ಣ, ಆಗಲೇ ಭೀಮಸೇನನು ಸಂಧಿಯ ಪ್ರಸ್ತಾಪವನ್ನು ತಿಳಿದು ಕೆರಳಿದ ಸಿಂಹದಂತೆ ವಿಶ್ರಮಿಸುತ್ತಿದ್ದಾನೆ. ಅವನನ್ನು ಸಮಾಧಾನ ಪಡಿಸಲು ನಿನ್ನ ಹೊರತು ಮತ್ತಾರೂ ಶಕ್ತರಲ್ಲ. ಸಹೋದರ, ದುಡುಕುವುದನುಚಿತವೇ ಭೀಮ ಸಹೋದರ, ದುಡುಕುವುದನುಚಿತವೇ, ದುಡುಕುವುದನುಚಿತವೇ ಭೀಮ ಸಹೋದರ, ದುಡುಕುವುದನುಚಿತವೇ. ಸತ್ಯವಂತರು ನಾವು ಪಾಂಡೋದನೆಯರು, ಸತ್ಯವಂತರು ನಾವು ಪಾಂಡೋದನೆಯರು, ಕೋಪವು ತರವಲ್ಲ, ಕೋಪವು ತರವಲ್ಲ, ದುಡುಕುವುದನುಚಿತವೇ ಭೀಮ ಸಹೋದರ, ದುಡುಕುವುದನುಚಿತವೇ. ಹನ್ನೆರಡು ವರುಷ ವನವಾಸದವನು, ಹನ್ನೆರಡು ವರುಷ ವನವಾಸದವನು, ಅನುಭವಿಸಿದುನ ದುಡುಕುವುದನುಚಿತವೇ ಭೀಮ ಸಹೋದರ, ದುಡುಕುವುದನುಚಿತವೇ. ಈ ಸಾರಿವನ ಕೋಪಕ್ಕೆ ದ್ರೌಪದಿಯ ಕರನ್ನು ತೋರುದು. ಶ್ರೀಕೃಷ್ಣನು ಹೇಳುತ್ತಿದ್ದನು, ಜಗತ್ತಿನ ಸುಖ ದುಃಖಗಳಿಗೆ ಸ್ತ್ರೀಯರೇ ಮೂಲಕರನ್ನು ತೋರುದು. ಅರ್ಜುನ, ಕೌರವರೊಡನೆ ಇದ್ದಕ್ಕಿಂತ ಈ ನನ್ನ ಸಹೋದರನ ಕೋಪವನ್ನು ಶಮನ ಮಾಡುವುದೇ ನನಗೆ ದುಸ್ಸಾಧ್ಯವಾಗಿದೆ. ಭೀಮಸೇನ, ನನ್ನಲ್ಲಿ ಕೋಪವೇ ತಮ್ಮ? ಪಾಂಚಾಲಿ, ಸಮಾಚಾರವೇನು?
ಅಣ್ಣನೇಕೆ ಸಿಟ್ಟಾಗಿರುವನು? ಏಕೆ ಈ ನನ್ನ ಬಿರುಕುದಲು ನಿಮ್ಮ ಪ್ರಶ್ನೆಗೆ ಉತ್ತರ ಕೊಡಬಲ್ಲದು. ಅಗ್ರಜ ಸಮಾಜ ಸರಿಯಾಗಿ ಬಂದರಿ. ನನಗೆ ಯಾರಲ್ಲಿ ಕೋಪವಿಲ್ಲ. ಅರ್ಜುನನ ಸಮ್ಮುಖದಿಂದ ನಿಮಗೊಂದು ಮಾತನ್ನು ತಿಳಿಸಬೇಕೆಂದಿದ್ದನು. ಅದನ್ನು ನಿಮ್ಮಿಬ್ಬರ ಸಮ್ಮುಖದಲ್ಲಿ ಹೀಗೆ ಹೇಳಿಬಿಡುವೆನು. ನಿಲ್ಲು ಪ್ರಿಯ ಸಹೋದರ, ನಿಲ್ಲು. ನಿನ್ನ ಕೋಪವನ್ನು ತಡೆಯುವ ಶಕ್ತಿ ನಮಗಿಲ್ಲ. ಕೋಪ ಮಾಡಬೇಡ ಅಣ್ಣ. ಧರ್ಮಜನು ನಮಗಿಂತ ಹಿರಿಯವನು. ಆತನ ಇಷ್ಟಕ್ಕೆ ವಿರುದ್ಧವಾಗಿ ಯುದ್ಧವನ್ನು ಪ್ರಾರಂಭಿಸುವುದು ಅನುಚಿತ. ಏನು ಹೇಳುವೆ ಪಾಂಚಾಲಿ? ಧರ್ಮವೆಂದು ಹಂಬಲಿಸುತ್ತಾ ಕ್ಷತ್ರಿಯರ ಧರ್ಮವೆಂಬುದು ಮರೆಯುವುದು ನಿಮಗೆ ಉಚಿತವೇ? ಯುದ್ಧದಂತೆ ಶಾಂತಿ ರಕ್ಷಣೆಯು ಕ್ಷತ್ರಿಯರ ಕರ್ತವ್ಯ. ಪಾಂಚಾಲಿ ಯುದ್ಧವು ಎಂಥ ಘೋರ ಕರ್ಮ ಎಂಬುದು ನೀನು ತಿಳಿದಿಲ್ಲ. ರಾಜೇಂದ್ರ, ಧೂಮ್ಯನನ್ನು ಸಂಧಿಗೆ ಕಳುಹಿಸಿ ಅಪಮಾನ ಹೊಂದಿದ್ದೀರಿ. ಕುಲಪುರೋಹಿತನನ್ನು ಕಳುಹಿಸಿ ಇದು ಮದುವೆ ಔತಣವೆಲ್ಲವೆಂಬುದು ಮರೆಯುವುದು ನಿಮಗೆ ಉಚಿತವೇ? ಏನಿ ಕೋಲಾಹಲ? ಅಣ್ಣ, ಪರಮಾತ್ಮನಿಗೆ ನಮಸ್ಕರಿಸುವೆನು. ವಿಜಯಶಾಲಿಯಾಗು ಧರ್ಮನಂದನ. ಮುರುಳೀಧರ ಪರಮಾತ್ಮನೇ ಮುರುಳೀಧರ. ಮುರುಳೀಧರ ಪರಮಾತ್ಮನೇ ಮುರುಳೀಧರ. ನೀರಜಮಾಲ ಸರಸಲೋಲ. ನೀರಜಮಾಲ ಸರಸಲೋಲ. ಮುರುಳೀಧರ ಪರಮಾತ್ಮನೇ ಮುರುಳೀಧರ. ನಾರಾಯಣ ನಾರಾಯಣ ನಾರಾಯಣ. ಸ್ವಾಮಿ, ಹೋದ ಕಾರ್ಯವೇನಾಗಿತ್ತು? ಹೋದವರು ಯಾರು? ಕೃಷ್ಣನಲ್ಲವೇ? ಅಂದರೆ ಎಲ್ಲವೂ ಸಮರ್ಪಕವಾಗಿಯೇ ನಡೆಯಿತು. ಭೀಷ್ಮ ದ್ರೋಣಾದಿಗಳು ನನ್ನನ್ನು ಬಹುದರವಾಗಿ ಸನ್ಮಾನಿಸಿದರು. ಸ್ವಯಂ ಧೃತರಾಷ್ಟ್ರನೇ ನನ್ನನ್ನು ರಾಜ್ಯಸಭೆಯಲ್ಲಿ ಸ್ವಾಗತಿಸಿ ವಿಧ ವಿಧವಾಗಿ ಉಪಚರಿಸಿದನು. ಸಂಧಿಯ ವಿಚಾರ ನಡೆಯಿತು. ಪಾಂಚಾಲಿ, ಇನ್ನೆಲ್ಲಿರುವುದು ನನಗೆ ಸಾಧ್ಯವಿಲ್ಲ. ಅವರ ಇಚ್ಛೆ ಅಂತ ಅವ್ರು ನಡಲಿ, ನನಗೆ ತೋರಿದ ನಾನು ಮಾಡುವೆನು. ನಾಥ, ಸ್ವಲ್ಪ ತಡೆ. ಅಣ್ಣನ ಮಾತು ಮುಗಿಯಲಿ. ಮಾತು ಮುಗಿಯುವುದರಲ್ಲಿ ತಾಳ್ಮೆ ಮುಗಿಯುವುದು. ಸಭೆಯಲ್ಲಿ ಏನು ನಡೆಯಿತು? ಎಲ್ಲವೂ ತಕ್ಕ ರೀತಿಯಲ್ಲಿ ನಾನು ನಿರೀಕ್ಷಿಸಿದಂತೆ ನಡೆಯಿತು. ನಾನಿನ್ನು ತಡೆಯಲಾರರು ಕುಡಿಪತಿ. ಈ ಸೈನ್ಯ ಸಮಸ್ಯೆ ಮಾತುಗಳು ನನಗೆ ಬೇಡ. ಅಗ್ರಜನ ಅಪೇಕ್ಷೆ ಅಂತೆ ಅದು ಗ್ರಾಮಗಳಿಗೆ ಸಂಜೆ ಐತೆ. ನಾನು ಹೋಗಿದ್ದುದು ಅದಕ್ಕಾಗಿ ಅಲ್ಲವೇ? ಕೃಷ್ಣ, ಈಗ ತಿಳಿಯಿತು ನೀನ ಅಭಿಮತ. ಅಜ್ಞಾತವಾಸದ ನೆಪದಿಂದ ಅರ್ಜುನನು ಬಳೆ ತೊಟ್ಟನು. ಈ ಸಂಧ್ಯಾ ಸರಿನಲ್ಲಿ ನಮ್ಮೆಲ್ಲರಿಗೂ ಬಳೆ ತೊಡಿಸಲು ಅವಳ ಸುತ್ತಿರಬ ಯಾದವಾಗ್ರಣಿ ಪುತ್ರನ ಮೇಲೆ ನಿನಗಿಷ್ಟೊಂದು ಆಕ್ರೋಶವಕ್ಕೆ? ಭೀಮಸೇನ, ನಿನಗಿಷ್ಟೊಂದು ಅಸಹನೇಕೆ? ಸಮಾಧಾನದಿಂದ ನನ್ನ ಮಾತನ್ನು ಕೇಳು. ಇದು ನಿನಗೆ ಹೆಚ್ಚಿಗೆ ಸಂಬಂಧಿಸಿದೆ ಎಂದು ನಾನು ಮೊದಲೇ ಹೇಳಲಿಲ್ಲವೇ? ಕೃಷ್ಣ, ಈ ಸ್ವಾಭಿಮಾನ ಶೂನ್ಯವಾದ ಸಂಧಾನದೊಡನೆ ಚಂಡ ಭೀಮನಿಗೆ ಯಾವ ಸಂಬಂಧವಿರುವುದು? ಇರುವುದು, ಅತ್ಯಂತ ನಿಕಟವಾದ ಸಂಬಂಧವಿರುವುದು. ಕೃಷ್ಣ, ಮುಂದೇನಾಗಿತ್ತು? ರಾಜ್ಯಸಭೆಯಲ್ಲಿ ನಿಮ್ಮ ಸಂದೇಶವನ್ನು ತಿಳಿಸಿದೆ. ಅವರೆಲ್ಲರೂ ಒಪ್ಪಿದರು. ಯಾರ್ಯಾರು ಒಪ್ಪಿದವರು? ಭೀಷ್ಮ, ದ್ರೋಣ, ಧೃತರಾಷ್ಟ್ರನೇ ಮುಂತಾದವರು. ಪಾಂಚಾಲಿ, ಇನ್ನೆಲ್ಲಿವರೆಗೂ ನನಗೆ ಸಾಧ್ಯವೇ ಇಲ್ಲ. ಅವರ ಇಚ್ಛೆ ಅಂತ ಅವ್ರು ನಡಲಿ, ನನಗೆ ತೋರಿದ ನಾನು ಮಾಡುವೆನು. ನೀನು ನಿಜವಾಗಿ ಹಿಡಿಂಬಾಪತಿಯ ಸರಿ. ಇಷ್ಟೊಂದು ಕೋಪವಿಲ್ಲದಿದ್ದರೆ ಆ ರಕ್ಕಸೆಯನ್ನಾಳುವುದು ಹೇಗೆ ಸಾಧ್ಯ? ಸ್ವಲ್ಪ ಸಮಾಧಾನ ತಂದುಕೊಂಡು
ನನ್ನ ಮಾತನ್ನು ಪೂರ್ಣವಾಗಿ ಕೇಳು. ಕೃಷ್ಣ ಈ ಸೈನ್ಯ ಸುದ್ದು ಒಪ್ಪದು ಒಪ್ಪದು. ನಿನಗೊಬ್ಬ ಒಂದು ವಿಚಾರವಿರುವುದು. ಆ ದುರ್ಯೋಧನನು ನಿನಗೊಂದು ಸಂದೇಶವನ್ನು ಕಳಿಸಿರುವನು. ದುರ್ಯೋಧನನ ಸಂದೇಶ. ದುರ್ಯೋಧನನ ಸಂದೇಶ. ಕೃಷ್ಣ ಹಾಗಾದ್ರೆ ಉದ್ದೇಶ ಸಂಧಿ ಅಲ್ಲ ಕೃಷ್ಣ, ಹೇಳು ಏನ ಸಂದೇಶ? ಅದನ್ನು ಕೇಳುವ ಮೊದಲು ನೀನು ಸಮಾಧಾನದಿಂದ ನನ್ನ ಬಳಿಯಲ್ಲಿ ಕೈಕಟ್ಟಿ ಕುಳಿತುಕೊಳ್ಳಬೇಕು. ಸಾಧ್ಯವಲ್ಲ, ನಿಂತಿದಂತೆ ಹೇಳಿಬಿಡು. ನೀನು ಕುಳಿತುಕೊಳ್ಳುವವರೆಗೂ ನಾನು ಹೇಳುವುದಿಲ್ಲ. ಕೃಷ್ಣ ಈ ಪರ್ಯಾಸ ಬೇಕೆ? ನಿನ್ನನ್ನು ಕಂಡರೆ ನನಗಷ್ಟೊಂದು ಭಯವಾಗುವುದು ಭೀಮ. ನಿನ್ನ ಗದೆಯನ್ನು ಸ್ವಲ್ಪ ದೂರವಾಗಿಡು. ನನ್ನ ಪಾರ್ಶ್ವದಲ್ಲಿ ಹೀಗೆ ಕುಳಿತುಕೋ. ಇದೋ ನಿನ್ನ ಅಪೇಕ್ಷೆ ಅಂತ ಕುಳಿತುಕೊಳ್ಳುವೆನು. ಹೀಗಲಾದರೂ ಹೇಳು. ನೀನು ಕೋಪ ಮಾಡುವುದಿಲ್ಲವಷ್ಟೇ. ಅದಾಗಲಿ. ಹಾಗಾದರೆ ನೀನು ನನ್ನ ಬಂದಿ. ಅರ್ಜುನ, ವಾಸುದೇವ, ಈ ಗದೆಯನ್ನು ಕ್ಷಣಕಾಲ ಹಿಡಿದ್ರು. ಯಾಜ್ಞಸೇನಿ, ಅಣ್ಣ ಸಮೀಪಕ್ಕೆ ಬಾ. ನಾನು ಹೇಳಿದಂತೆ ಮಾಡಬೇಕು ಕಂಡೆಯಾ? ಅಣ್ಣ, ಎಂದಾದರೂ ನಿನ್ನ ಮಾತನ್ನು ಮೀರಿರುವೆನು? ಹಾಗಾದರೆ ತೆಗೆದುಕೊ ಈ ಹಗ್ಗವನ್ನು. ಇದು ನನಗೊಂದು ಕಡೆ ಪುರಸ್ಕಾರ ರೂಪವಾಗಿ ದೊರೆಯಿತು. ಇದರಿಂದ ನಿನ್ನ ಪತಿಯ ಕೈಗಳನ್ನು ಭದ್ರವಾಗಿ ಬಂಧಿಸಲು ಬರುವುದು ನೋಡು. ಕೃಷ್ಣ ಇದೇನು? ಭೀಮಸೇನ, ನಿನಗೆ ಆ ಸಂದೇಶವನ್ನು ಕೇಳುವ ಇಚ್ಛೆ ಇದ್ದರೆ ಪಾಂಚಾಲಿ, ಕೃಷ್ಣನ್ ಹೇಳ್ತಿದ್ದ ನನ್ನ ಕೈಗಳನ್ನು ಬಂಧಿಸು. ಈಗ ಎಲ್ಲರೂ ಕೇಳಿರಿ. ಭೀಮಸೇನ, ಕೃಷ್ಣ, ಯಾಜ್ಞಸೇನಿ, ಅಣ್ಣ, ಧರ್ಮನಂದನ, ಪರಮಾತ್ಮ, ಕಿರೀಟಿ, ವಾಸುದೇವ, ಈಗ ಎಲ್ಲರೂ ಕೇಳಿರಿ. ಭೀಮನನ್ನು ಬಂಧಿಸುವ ಈ ಹಗ್ಗವು ಈ ದಿನ ರಾಜ್ಯಸಭೆಯಲ್ಲಿ ನನ್ನ ಅಂಗಾಂಗಗಳನ್ನು ಬಂಧಿಸಲು ಅನುವಾಯಿತು. ಯಾರ್ಯಾರು ಕಾರ್ಯ ಮಾಡಿದವರು? ಏನ್ ಹೇಳಿದೆ ಕೃಷ್ಣ? ಈ ಹಗ್ಗದಿಂದ ನಿನ್ನನ್ನು ಬಂಧಿಸಿದ್ರೆ ಯಾರು? ಯಾರ ದುರಾತ್ಮರು? ದುರಾಭಿಮಾನಿಯಾದ ದುರ್ಯೋಧನನು ಈ ಆಜ್ಞೆ ಮಾಡಿದನು. ದುರಾಚಾರಿಯಾದ ಅವನ ತಮ್ಮ ದುಶ್ಯಾಸನನು ಈ ಕಾರ್ಯವನ್ನು ನಡೆಸನು. ಇಂಥ ಸಾಹಸವು ಮತ್ತಾರಿಗೆ ಸಾಧ್ಯ? ಪಾಂಚಾಲಿ, ನನ್ನ ಕೈಗಳನ್ನು ಬಿಡಿಸು. ಈ ನೀಚ ಕೃತ್ಯದಿಂದ ದುರ್ಯೋಧನ ದುರಾಭಿಮಾನ ಶಿಖರವನ್ನು ಮುಟ್ಟಿಸಿತು. ನಮ್ಮ ಪ್ರಿಯ ಬಂಧುವಾದ ಕೃಷ್ಣನನ್ನು, ಯಾದವಾಗ್ರಣಿಯನು, ಪಾಂಡವರ ರಾಯಭಾರಿಯಾಗಿ ಅಕುಂದಿ ಕೌರವನು ಈ ರೀತಿ ಅಪಮಾನ ಪಡಿಸಿದನೆ. ಅಗ್ರಜ ಧನಂಜಯ, ಇದಕ್ಕೆ ನಿಮ್ಮ ಉತ್ತರವೇನು? ಇಷ್ಟು ಮಾತ್ರವಲ್ಲ, ದುರ್ಯೋಧನನು ಸಣ್ಣನಕ್ಕೆ ಕೊಟ್ಟ ಉತ್ತರವನ್ನು ಕೇಳಿರಿ. ಅವನು 5 ಮಾರು ಭೂಮಿಯನ್ನು ಕೊಡಲು ಸಮ್ಮತಿಸಲಿಲ್ಲ. ನೀವು ಸನ್ನೆಯನ್ನು ಅಪೇಕ್ಷಿಸುವುದಾದರೆ ಅದು ರಣಾಂಗಣದಲ್ಲಿ ಶಸ್ತ್ರಾಸ್ತ್ರಗಳ ಆಸ್ಥಾನದಲ್ಲಿ ದೊರಕುವುದಂತೆ. ನಿಮಗೂ ದಯೆ ಇಲ್ಲವೇ ಪರಮಾತ್ಮನೇ, ಕನಿಕರ ಬರಲಿಲ್ಲವೇ? ನಿಮಗೂ ದಯೆ ಇಲ್ಲವೇ ಪರಮಾತ್ಮನೇ, ಕನಿಕರ ಬರಲಿಲ್ಲವೇ? ಪರಮಾತ್ಮನೇ, ಕನಿಕರ ಬರಲಿಲ್ಲವೇ? ಸತ್ಯವಂತರು ನಾವು ಪಾಂಡುತನೆಯರು, ಸತ್ಯವಂತರು ನಾವು ಪಾಂಡುತನೆಯರು, ಧರ್ಮದಿ ನಡೆಯುವ ಪಾಂಡವರು ನಾವು, ಧರ್ಮದಿ ನಡೆಯುವ ಪಾಂಡವರು ನಾವು. ನಿಮಗೂ ದಯೆ ಇಲ್ಲವೇ ಪರಮಾತ್ಮನೇ, ಕನಿಕರ ಬರಲಿಲ್ಲವೇ? ಪರಮಾತ್ಮನೇ, ಕನಿಕರ ಬರಲಿಲ್ಲವೇ? ಈ ಸಂದೇಶಕ್ಕೆ ನಮಗೆ ಉಳಿದಿರುವುದು ಒಂದೇ ಉತ್ತರ, ಅದು ಯುದ್ಧ. ಕೃಷ್ಣ, ನೀನು ತಿಳಿದರೆ ನಾನು ಯುದ್ಧವನ್ನು ಅಪೇಕ್ಷಿಸಿದ್ದಿಲ್ಲ ಎಂದು ಸಂಧಿಗಾಗಿ ಸರ್ವ ಪ್ರಯತ್ನಗಳು ಮಾಡಿದ್ದೇನೆ. ಪಾಂಚಾಲಿ, ನನ್ನ ಕೈಗಳನ್ನು ಬಿಡಿಸು. ನಾನು ಬಿಡಿಸುವುದಿಲ್ಲ. ಹ,
ಬಿಡಿಸುವುದಿಲ್ಲ. ನೀನಲ್ಲಿ ಬಿಡಿಸುವೆ, ನೀನಲ್ಲಿ ಆದ್ರೂ ನೃತ್ಯವನ್ನು ಕಲಿಸು. ವಾಸುದೇವ, ನೀನಾದ್ರೂ ನನ್ನ ಕೈಗಳನ್ನು ಬಿಡಿಸು. ನಾನು ಬಿಡಿಸುವುದಿಲ್ಲ. ನೀನಲ್ಲಿ ಬಿಡಿಸುವೆ, ನೀನೊಂದು ಕಪ್ಪಟ ನಾಟಕದ ಸೂತ್ರಧಾರಿ. ಪಾಂಚಾಲಿ, ಮತ್ತೊಮ್ಮೆ ಕೇಳುವೆ, ನನ್ನ ಕೈಗಳನ್ನು ಬಿಡಿಸುವ ಇಲ್ಲವೋ? ನಾನು ಬಿಡಿಸುವುದಿಲ್ಲವೆಂದು ಮೊದಲೇ ಹೇಳಲಿಲ್ಲವೇ? ಬೇಡ ಬೇಡ, ನಾನೇ ಬಿಡಿಸಿಕೊಳ್ಳುವೆ. ಎಲ್ಲಿ ನನ್ನ ಗದೆ? ಈಗ ಎಲ್ಲರೂ ಕೇಳಿರಿ ನನ್ನ ಪ್ರತಿಜ್ಞೆ. ಆ ದಿನ ದುರ್ಯೋಧನ ಒಡ್ಡುಲಗದಲ್ಲಿ ನಮ್ಮ ದುರ್ದೈವದ ಕೌರವನು ಪರಮಾವಧಿ ಮುಟ್ಟಿಸಿತು. ಹೇಳುತ್ತಾ ಮುಕ್ತಿ ಕೇಶಾಗಿ ನಿಂತ ಪಾಂಚಾಲ ರಾಜನಂದಿನಿಯ